ಲಯನ್ ಟೈಗರ್ ಸಫಾರಿ ತಾವರೆಕೊಪ್ಪ. ನಿಸರ್ಗದ ಮಧ್ಯದಲ್ಲಿ ಒಂದು ಝೂ ಎಸ್ಟಾಬ್ಲಿಷ್ ಆಗಿದೆ. ವಿಸಿಟರ್ಸು ನಮ್ಮ ಸಫಾರಿಯಲ್ಲಿ ಎಂಟರ್ ಆಗಿದಾಗ ಅವರಿಗೆ ಫಾರೆಸ್ಟ್ ಅಲ್ಲೇನೆ, ನ್ಯಾಚುರಲ್ ಫಾರೆಸ್ಟ್ ಅಲ್ಲೇನೆ ಅನಿಮಲ್ಸ್ ನೋಡುವ ಅನುಭವ ಬರುತ್ತೆ. ಆಲ್ಮೋಸ್ಟ್ ಟೋಟಲ್ ನಮ್ದು 425+ ಅನಿಮಲ್ಸ್ ಇದೆ. ಭಾರತದ ಪ್ರಥಮ ಕಾಡ್ಕೋಣ ಸಫಾರಿ ಇದೆ ಇಲ್ಲಿ. ಝೂ ಅಲ್ಲಿ ಸುಮಾರು ಡೆವಲಪ್ಮೆಂಟಲ್ ವರ್ಕ್ಸ್ ನಡೆದಿದೆ. ಒಂದು ಮಾಡರ್ನ್ ಝೂ ಆಗಿ ಕನ್ವರ್ಟ್ ಆಗ್ತಾ ಇದೆ ಶಿವಮೊಗ್ಗ ಝೂ. ನಮ್ಮ ಮಿಷನ್ ಆಗಿರುವ ನೇಚರ್ ಕನ್ಸರ್ವೇಷನ್ ಎಜುಕೇಶನ್ ಅದನ್ನ ನಾವು ಪಬ್ಲಿಕ್ಕಿಗೆ ಕೊಡೋಕ್ಕೋಸ್ಕರ ಈ ಥರ ಒಂದು ಡೆವಲಪ್ಮೆಂಟಲ್ ವರ್ಕ್ ಮಾಡ್ತಾ ಇದ್ದೀವಿ. ಲಯನ್ ಟೈಗರ್ ಸಫಾರಿ ತಾವರೆಕೊಪ್ಪ ಶಿವಮೊಗ್ಗ ಝೂ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಫೇಮಸ್ಸು. ಯಾಕಂತ ಅಂದ್ರೆ ಇದು ನಿಸರ್ಗದ ಮಧ್ಯದಲ್ಲಿ ಒಂದು ಝೂ ಎಸ್ಟಾಬ್ಲಿಷ್ ಆಗಿದೆ. ಟೈಗರ್ ಲಯನ್ ಸಫಾರಿ 1988 ಅಲ್ಲಿ ಎಸ್ಟಾಬ್ಲಿಷ್ ಆಯಿತು. ಮೊದಲು ಸಫಾರಿ ಮುಖಾಂತರ, ಇನ್ ಪರ್ಟಿಕ್ಯುಲರ್ ಲಯನ್ ಸಫಾರಿ ಮುಖಾಂತರ ಶುರುವಾಯಿತು. ಆಮೇಲೆ ಅರ್ಬಿವರಸ್ ಸಫಾರಿ ಆ್ಯಡ್ ಆಗಿದೆ ಅದಕ್ಕೆ. ಹಾಗೆ ಬೆಳೀತಾ ಬೆಳೀತಾ ಅದರಲ್ಲಿ ಟೈಗರ್ ಸಫಾರಿ ಜಾಯ್ನ್ ಆಯಿತು. ಆಮೇಲೆ ಗಾಂಧಿ ಪಾರ್ಕ್ ಅಲ್ಲಿ ಏನು ಮಿನಿ ಝೂ ಇತ್ತು ಅದನ್ನ ಇಲ್ಲಿ ಶಿಫ್ಟ್ ಮಾಡಲಾಯಿತು ಅರೌಂಡ್ 1996 ಅಲ್ಲಿ. ಸೊ ಇಲ್ಲಿ ಝೂ ಮತ್ತೆ ಸಫಾರಿ ಎರಡೂ ಇದೆ. ಆಮೇಲೆ ಸಫಾರಿ ತುಂಬಾ ಯೂನಿಕ್ ಫೀಚರ್ ಏನು ಅಂತ ಅಂದ್ರೆ ನಮ್ಮ ಝೂ ಅನಿಮಲ್ಸ್ನ ನಾವು ಫಾರೆಸ್ಟ್ ಏರಿಯಾದಲ್ಲಿ ಬಿಟ್ಟಿರ್ತೀವಿ. ಸೊ ವಿಸಿಟರ್ಸು ನಮ್ಮ ಸಫಾರಿಯಲ್ಲಿ ಎಂಟರ್ ಆಗಿದಾಗ ಅವರಿಗೆ ಫಾರೆಸ್ಟ್ ಅಲ್ಲೇನೆ, ನ್ಯಾಚುರಲ್ ಫಾರೆಸ್ಟ್ ಅಲ್ಲೇನೆ ಅನಿಮಲ್ಸ್ ನೋಡುವ ಅನುಭವ ಬರುತ್ತೆ. ಯಾವ ರೀತಿ ಸಫಾರಿ ಇರುತ್ತೆ ಅಂತ ಅಂದ್ರೆ, ಇವಾಗ ಬಂಡೀಪುರ, ನಾಗರಹೊಳೆ ಮತ್ತೆ ಕಾಳಿ ಟೈಗರ್ ರಿಸರ್ವ್ ಅಲ್ಲಿ ನೀವು ಹೋಗಿದಾಗ ಏನ್ ಫೀಲ್ ಆಗುತ್ತೆ ಫಾರೆಸ್ಟ್ ಮಧ್ಯದಲ್ಲಿ ಅನಿಮಲ್ಸ್ ನೋಡಿದಾಗ, ಅದೇ ರೀತಿ ಫೀಲಿಂಗ್ ನಮ್ಮಲ್ಲಿ ಸಫಾರಿಯಲ್ಲಿ ಆಗುತ್ತೆ. ಸೊ ಅದಕ್ಕೆ ಸಾಕಷ್ಟು ಜನ ನಮಗೆ ಬ್ಯಾಂಗ್ಳೂರಿಂದ ಮತ್ತೆ ಸುತ್ತಮುತ್ತಲು ಡಿಸ್ಟ್ರಿಕ್ಟ್ ಇಂದ ವಿಸಿಟ್ ಮಾಡ್ತಾರೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಡೆಸ್ಟಿನೇಷನ್ ಇದೆ ಶಿವಮೊಗ್ಗಕ್ಕೆ. ಇಲ್ಲಿ ನಮ್ಮಲ್ಲಿ 43 ಸ್ಪೀಶೀಸ್ ಅನಿಮಲ್ಸ್ ಇದೆ. ಆಲ್ಮೋಸ್ಟ್ ಟೋಟಲ್ ನಮ್ದು 425+ ಅನಿಮಲ್ಸ್ ಇದೆ. ಸೊ ಸಫಾರಿಯಲ್ಲಿ ನಮ್ಮಲ್ಲಿ 4 ಝೂನ್ಸ್ ಇದೆ. ಅರ್ಬಿವರಸ್ ಸಫಾರಿ, ಟೈಗರ್ ಸಫಾರಿ, ಲಯನ್ ಸಫಾರಿ ಮತ್ತೆ ಭಾರತದ ಪ್ರಥಮ ಕಾಡ್ಕೋಣ ಸಫಾರಿ ಇದೆ ಇಲ್ಲಿ. ಸೊ ಟೋಟಲ್ ನಮ್ಮ ಝೂ ಏರಿಯಾ 253.3 ಹೆಕ್ಟೇರ್ಸ್ ಫಾರೆಸ್ಟ್ ಏರಿಯಾ ಇದೆ. ಸೊ ಇದು ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಬರುತ್ತೆ. ಸೊ ಜನರು ಇಲ್ಲಿ ನಮ್ಮ ಝೂಗೆ ಎಂಟರ್ ಆದ್ರೆ ಅವರಿಗೊಂದು ಒಳ್ಳೆ ಫಾರೆಸ್ಟ್ ಏರಿಯಾಗೆ ಬಂದಂಗೆ ಫೀಲಿಂಗ್ ಆಗುತ್ತೆ. ಆಮೇಲೆ ಒಳ್ಳೆ ಒಂದು ಎಕೋ ಟೂರಿಸಂ ಝೋನ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಸುಮಾರು ಪ್ರಾಣಿಗಳು ಇದ್ದಾವೆ. ಅರ್ಬಿವರಸ್ ಪ್ರಾಣಿಗಳಲ್ಲಿ ನಮ್ಮಲ್ಲಿ ನೀಲ್ಗೈ ಇದೆ, ಬ್ಲ್ಯಾಕ್ ಬಕ್ ಇದೆ, ಹಾಗ್ ಡಿಯರ್ ಇದೆ, ಸ್ಪಾಟೆಡ್ ಡಿಯರ್, ಸಾಂಬಾ ಡಿಯರ್ ಇದೆ, ಹಾಗೆ ಕಾಡ್ಕೋಣ ಇದೆ. ಆಮೇಲೆ ನಮ್ಮಲ್ಲಿ ಬಿಗ್ ಕ್ಯಾಟ್ಸ್ ಅಲ್ಲಿ ಲಯನ್, ಏಷ್ಯಾಟಿಕ್ ಲಯನ್ ಇದೆ, ಟೈಗರ್ ಇದೆ, ಲೆಪರ್ಡ್ ಇದೆ. ಆಮೇಲೆ ಎಕ್ಸಾಟಿಕ್ ಅನಿಮಲ್ಸ್ ಅಲ್ಲಿ ಹಿಪ್ಪೋಪಟಮಸ್ ಇದೆ. ಆಮೇಲೆ ರಾಟಿಸ್ದು 3 ಸ್ಪೀಶೀಸ್ ಇದೆ ನಮ್ಮಲ್ಲಿ. ಸೌತ್ ಅಮೇರಿಕಾದು ಬರ್ಡ್ ರಿಯಾ ಅಂತ, ಆಮೇಲೆ ಆಸ್ಟ್ರೇಲಿಯಾದು ಎಮು, ಮತ್ತೆ ಆಫ್ರಿಕಾದು ಆಸ್ಟ್ರಿಚಸ್ ನೀವಿಲ್ಲಿ ನೋಡ್ಬೋದು. ಸೊ ನಮ್ಮಲ್ಲಿ ಬರ್ಡ್ ಸೆಕ್ಷನ್ ಅಲ್ಲೂ ಸುಮಾರು ಇಂಡಿಯನ್ ಬರ್ಡ್ಸ್ ಮತ್ತೆ ಎಕ್ಸಾಟಿಕ್ ಬರ್ಡ್ಸ್ನ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಆಮೇಲೆ ರೆಪ್ಟೈಲ್ ಸೆಕ್ಷನ್ ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ಆದ ಗರಿಯಾಲ್, ಅದು ಪರ್ಟಿಕ್ಯುಲರ್ಲಿ ಗಂಗಾ ಮತ್ತೆ ಅದೇನು ಟ್ರಿಬ್ಯೂಟರೀಸ್ ಅಲ್ಲಿ ಕಂಡು ಬರುತ್ತೆ. ಅದು ತುಂಬಾ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್. ಸೊ 1 ಗಂಡು ಮತ್ತೆ 1 ಹೆಣ್ಣು ನಮ್ಮ ಕಲೆಕ್ಷನ್ ಅಲ್ಲಿ ಇದೆ. ಸೊ ಹಾಗೆ ಮಾರ್ಶ್ ಕ್ರೊಕೊಡೈಲ್ ಇದೆ, ಮತ್ತೆ ಸ್ಟಾರ್ ಟೊಟೋಯಿಸ್ ಇದೆ. ಆಮೇಲೆ ಸ್ನೇಕ್ ಸೆಗ್ಮೆಂಟ್ ಅಲ್ಲಿ ನಮ್ಮಲ್ಲಿ ರಾಕ್ ಪೈಥಾನ್ ಇದೆ. ಸೊ ಝೂ ತುಂಬಾ ಅಭಿವೃದ್ಧಿ ಆಗಿದೆ. ಸಣ್ಣ ಝೂ ಇದ್ದಿದ್ದು ಇವಾಗ ತುಂಬಾ ದೊಡ್ಡ ಝೂ ಆಗಿ ಪರಿವರ್ತನೆ ಆಗಿದೆ. ಹಾಗೆಯೇ ಫುಟ್ಫಾಲ್ ಇನ್ಕ್ರೀಸ್ ಆಗ್ತಾನೆ ಹೋಗಿದೆ ನಮ್ಮಲ್ಲಿ. ಸೊ ಸಫಾರಿ ಮತ್ತೆ ಝೂದು ಟ್ಯಾರಿಫ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ, ಇವಾಗ ಇತ್ತೀಚೆಗೆ ಒಂದು ನಾವು ಹೊಸದಾಗಿ ಕಾಂಬೋ ಪ್ಯಾಕೇಜ್ ಅಂತ ಬಿಟ್ಟಿದ್ದೀವಿ. ಸೊ ವಿಸಿಟರ್ಸಿಗೆ ಅನುಕೂಲ ಆಗಲಿ ಅಂತ. ಸೊ ಅದರಲ್ಲಿ ಇವಾಗ ಝೂ ಮತ್ತೆ ಸಫಾರಿ ಕಾಂಬೋ ತೊಗೊತೀರಾ, ಬಸ್ ಸಫಾರಿ ಕಾಂಬೋ ತೊಗೊತೀರಾ ಅಂತ ಅಂದ್ರೆ ಪರ್ ಅಡಲ್ಟ್ ಮೆಂಬರ್ 250 ರೂಪೀಸ್ ಆಗತ್ತೆ. ಆಮೇಲೆ ಇನ್ನೊಂದು ನಾವು ಝೂ ಮತ್ತೆ ಡಿಲಕ್ಸ್ ಸಫಾರಿ ಕಾಂಬೋ ಅಂತ ಬಿಟ್ಟಿದ್ದೀವಿ. ಅದು ಕ್ಯಾಂಪರ್ ಸಫಾರಿ, ಅದರಲ್ಲಿ 10 ಸೀಟ್ಸ್ ಇರುತ್ತೆ. ಸೊ ಅದರಲ್ಲಿ ಪರ್ ಹೆಡ್ ಚಾರ್ಜ್ 300 ರೂಪೀಸ್ ಇರುತ್ತೆ.
ಸೊ ಈ ಕಾಂಬೋ ತಗೊಂಡಿದ್ದವರು ಝೂ ಮತ್ತೆ ಸಫಾರಿ ಒಟ್ಟಿಗೆ ಹೋಗ್ಬೋದು. ಆಮೇಲೆ ಒಂದು ನಾಮಿನಲ್ ಡಿಸ್ಕೌಂಟ್ ಸಿಗ್ತಾ ಇದೆ ಅವರಿಗೆ. ಸೊ ಹಾಗೆಯೇ ಇವಾಗ ಫ್ಯಾಮಿಲಿ ಜೊತೆ ಬಂದಾಗ ಸಪ್ರೇಟ್ ಆಗಿ ಹೋಗಬೇಕು ಅಂತ ಪಟ್ಟವರಿಗೆ ನಮ್ಮ ಹತ್ರ ಇಲ್ಲಿ 2 ಬೊಲೆರೋ ವೆಹಿಕಲ್ಸ್ ಇದೆ. ಆಮೇಲೆ ಬರುವ ದಿನದಲ್ಲಿ ನಾವೊಂದು ಬ್ಯಾಟ್ರಿ ವೆಹಿಕಲ್ ಆ್ಯಡ್ ಮಾಡ್ತಾ ಇದ್ದೀವಿ, ಸೊ ದಟ್ ಫಿಸಿಕಲಿ ಚಾಲೆಂಜ್ಡ್ ಸಿಟಿಸನ್ಸ್ ಮತ್ತೆ ಸೀನಿಯರ್ ಸಿಟಿಸನ್ಸ್ಗೆ ಅನುಕೂಲ ಆಗಲಿ ಅಂತ. ಸೊ ಝೂ ಅಲ್ಲಿ ಸುಮಾರು ಡೆವಲಪ್ಮೆಂಟಲ್ ವರ್ಕ್ಸ್ ನಡೆದಿದೆ. ಒಂದು ಮಾಡರ್ನ್ ಝೂ ಆಗಿ ಕನ್ವರ್ಟ್ ಆಗ್ತಾ ಇದೆ ಶಿವಮೊಗ್ಗ ಝೂ. ಸೊ ಇನ್ ಪರ್ಟಿಕ್ಯುಲರ್ಲಿ ನೀವು ಹಳೆ ಝೂ ನೋಡಿದಾಗ ಅದು ಮೆನಾಜರಿ ಸ್ಟೈಲ್ ಆಫ್ ಝೂ ಅಂತ ಹೇಳ್ತೀವಿ. ಇಲ್ಲಿ ಕೇಜಲ್ಲಿ ಅನಿಮಲ್ಸ್ನ ಇರ್ತಾರೆ. ಸೊ ಪ್ರೆಸೆಂಟ್ಲಿ ಶಿವಮೊಗ್ಗ ಝೂ ಅಲ್ಲಿ ಒಂದು ಇಮರ್ಸಿವ್ ಎನ್ಕ್ಲೋಷರ್ಸ್ ಕಾನ್ಸೆಪ್ಟ್ ಮೇಲೆ ಕಂಪ್ಲೀಟ್ ಝೂ ಡಿಸೈನ್ ಆಗಿದೆ. ಸೊ ತುಂಬಾ ದೊಡ್ಡ ಪ್ರದೇಶದಲ್ಲಿ ನಾವು ಅನಿಮಲ್ಸ್ನ ಇರ್ತಾ ಇರ್ತೀವಿ, ಸೊ ದಟ್ ಅದರಿಂದ ನ್ಯಾಚುರಲ್ ಬಿಹೇವಿಯರ್ನ ನಾವು ವಿಸಿಟರ್ಸಿಗೆ ತೋರಿಸಿ ನಮ್ಮ ಮಿಷನ್ ಆಗಿರುವ ನೇಚರ್ ಕನ್ಸರ್ವೇಷನ್ ಎಜುಕೇಶನ್ ಅದನ್ನ ನಾವು ಪಬ್ಲಿಕ್ಕಿಗೆ ಕೊಡೋಕ್ಕೋಸ್ಕರ ಈ ಥರ ಒಂದು ಡೆವಲಪ್ಮೆಂಟಲ್ ವರ್ಕ್ ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರು ಕಾರ್ಯಕ್ರಮ ಝೂ ಹಮ್ಮಿಕೊಳ್ತಿರತ್ತೆ. ಸೊ ಇತ್ತೀಚೆಗೆ ನಾವು ವೈಲ್ಡ್ ಲೈಫ್ ವೀಕ್ ಕಂಪ್ಲೀಟ್ ಮಾಡಿದ್ವಿ October 2 ಇಂದ 8 ತನಕ. ಸೊ ಒಂದು ವನ್ಯಪ್ರಭಾ ಅಂತನೂ ಒಂದು ಕಲ್ಚರಲ್ ಇವೆಂಟ್ನ ನಾವು ಸುವರ್ಣ ಸಂಸ್ಕೃತಿ ಭವನದಲ್ಲಿ ಮಾಡಿದ್ವಿ. ಜನರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಅದರಲ್ಲಿ. ಆಮೇಲೆ ಎಲ್ಲ ಇವೆಂಟ್ಸಲ್ಲೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಎಜುಕೇಷನ್ ಪ್ರೋಗ್ರಾಮ್ಸ್ ತುಂಬ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ ಪರ್ಟಿಕ್ಯುಲರ್ ಒಂದು ವರ್ಕ್ಶಾಪ್ನ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಕಮಿಂಗ್ ನವೆಂಬರಿಂದ, ಆರ್ನಿಥಾಲಜಿ ವರ್ಕ್ಶಾಪ್ ಅಂತ. ಅದು ಬರ್ಡ್ಸ್ ಬಗ್ಗೆ ತಿಳ್ಕೊಳಕ್ಕೆ. ಸೊ ಒಂದು ಹಾಬಿ ಕ್ಲಾಸ್ ಆಗಿ ನಾವು ಒಂದು ಮಾಡ್ತಾ ಇದ್ದೀವಿ. ಸೊ ಜನರು ಇದರಿಂದ ಉಪಯೋಗ ತಗೊಬೇಕು, ಯಾಕಂದ್ರೆ ಬರ್ಡಿಂಗ್ ಒಂದು ಇಂಟರ್ನ್ಯಾಷನಲಿ ತುಂಬಾ ದೊಡ್ಡ ಹಾಬಿ. ಅದು ಸುಮಾರು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಸಿಟಿಸನ್ ಸೈನ್ಸ್ ಕಮ್ಯುನಿಟಿ ಡೆವಲಪ್ ಮಾಡೋಕ್ಕೋಸ್ಕರ ಈ ಒಂದು ವರ್ಕ್ಶಾಪ್ನ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂದು ಝೂ ಮಾನಿಯಾ ಅಂತ ನಾವು ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತೀವಿ. ಆಲ್ಮೋಸ್ಟ್ 3 to 4 ಡೇಸ್ ಸಮ್ಮರ್ ಕ್ಯಾಂಪ್ ಇರುತ್ತೆ. ಸೊ ಲಾಸ್ಟ್ ಇಯರ್ ಅದಿಂದು ಪಬ್ಲಿಕ್ ರೆಸ್ಪಾನ್ಸು ತುಂಬ ಚೆನ್ನಾಗಿತ್ತು. ಸೊ ಬರೋ ದಿನದಲ್ಲೂ ಅಷ್ಟೇ ನಾವು ಈ ಥರ ಪ್ರೋಗ್ರಾಮ್ಸ್ನ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ದೀವಿ. ಸೊ ಎಲ್ಲರೂ ಶಿವಮೊಗ್ಗ ಝೂಗೆ ವಿಸಿಟ್ ಮಾಡಿ. ತುಂಬ ಪಬ್ಲಿಕ್ ಅಮ್ಯುನಿಟೀಸು ಇದೆ ಇಲ್ಲಿ, ಫುಡ್ ಕೋರ್ಟ್ ಅವೈಲೇಬಲ್ ಇದೆ, ಆಮೇಲೆ ಸಣ್ಣ ಮಕ್ಳಿಗೆ ಪಾರ್ಕ್ ಇದೆ. ಸೊ ಸುಮಾರು ಸಣ್ಣ ಮಕ್ಕಳು ತುಂಬ ಇಷ್ಟಪಡ್ತಾರೆ ಇಲ್ಲಿ ಪಾರ್ಕಲ್ಲಿ ಬಂದು ಆಟ ಆಡೋಕ್ಕೆ. ಆಮೇಲೆ ರೀಸೆಂಟಾಗಿ ನಾವು ಒಂದು ಝೂ ಆಕ್ವಾ ಅಂತಾನು ಒಂದು ಅಕ್ವೇರಿಯಂನ ಡೆವಲಪ್ ಮಾಡಿದ್ದೀವಿ. ನಮ್ಮ ಕಂಡೆಮ್ ಬಸ್ನ ನಾವು ಶಾರ್ಕ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಅದರಲ್ಲಿ ಅಕ್ವೇರಿಯಂನ ಎಕ್ಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಹಾಗೆಯೇ ಒಂದು ವರ್ಚುವಲ್ ರಿಯಾಲಿಟಿ ಶೋ ತೋರ್ಸೋಣ ಜನರಿಗೆ ಅಂತ ಝೂ ವಿಸ್ತಾ ಅಂತನೂ ಒಂದು ಪ್ಲಾಟ್ಫಾರ್ಮ್ ರೆಡಿ ಇದೆ ಇಲ್ಲಿ. ಸೊ ಯಾರು ಇಲ್ಲಿ ಅಡಾಪ್ಷನ್ ಡೊನೇಷನ್ ಮಾಡ್ತಾರೆ ಅವರಿಗೆ ಒಂದು ವಿಜುವಲ್ ಟ್ರೀಟ್ ಕೊಡೋಕ್ಕೋಸ್ಕರ ಸೊ ವರ್ಚುವಲ್ ರಿಯಾಲಿಟಿ ಮುಖಾಂತರ ಅವರ ಇಷ್ಟಪಟ್ಟ ಅನಿಮಲ್ಸ್ದು ದಿನಚರಿನ ಅವರು ವಿಡಿಯೋ ಮುಖಾಂತರ ನೋಡ್ಬೋದು. ಹಾಗೆಯೇ ಝೂ ಸುಮಾರು ಆನಿಮೇಷನ್ ಪ್ರೊಡಕ್ಷನ್ ಮಾಡಿದೆ, ಸೊ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಸೊ ದಯಮಾಡಿ ಎಲ್ಲರೂ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಮತ್ತು ವೆಬ್ಸೈಟ್ನ ವಿಸಿಟ್ ಮಾಡಿ, ಇನ್ನೂ ಮಾಹಿತಿ ಸಿಗುತ್ತೆ ನಿಮಗೆ. ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ ನಾವು ಕಮ್ಯುನಿಟಿ ಬೇಸ್ಡ್ ಕನ್ಸರ್ವೇಷನ್ಗೆ ಸಪೋರ್ಟ್ ಕೊಡೋಂಗೆ ಆಗುತ್ತೆ. ಥ್ಯಾಂಕ್ ಯು. ಕಾಡಲ್ಲಿ ಇರೋದ್ರಿಂದ ಜನರಿಗೆ ಯಾವ ತರ ಇಷ್ಟ ಆಗುತ್ತೆ ಸರ್ ಇದೆಲ್ಲ? ಇಲ್ಲಿ ನಮ್ಮಲ್ಲಿ 253.3 hectares ಕಾಡಿರೋ ಕಾರಣ ಅದು ಕಂಪ್ಲೀಟ್ ಆಗಿ ಮಾಯ್ಸ್ ಡೆಸಿಡ್ಯೂಸ್ ಕಾಡಿದೆ ಇದು. ಸೊ ಪೂರ್ತಿ ಒಣಗೋಗಲ್ಲ. ಸಮ್ಮರ್ ಸೀಸನ್ ಅಲ್ಲೂ ಸುಮಾರು ಟ್ರೀಸ್ ಗ್ರೀನರಿ ಇರುತ್ತೆ. ಸೊ ಯಾವುದೇ ಟೈಮಲ್ಲಿ ಬಂದಾಗ ಇಲ್ಲಿ ಥ್ರೂ ಔಟ್ ದ ಇಯರ್ ನಿಮಗೊಂದು ಫಾರೆಸ್ಟ್ ಅಲ್ಲಿ ವಾಕ್ ಮಾಡೋ ಫೀಲಿಂಗ್ ಇರುತ್ತೆ. ಆಮೇಲೆ ನಮ್ಮ ಝೂ ಸರ್ಕ್ಯೂಟ್ ಆಲ್ಮೋಸ್ಟ್ 2 kilometer ಸ್ಟ್ರೆಚ್ ಇದೆ. ಸೊ ಫ್ಯಾಮಿಲಿ ಜೊತೆ ಅನಿಮಲ್ಸ್ ನೋಡ್ಕೊಂತ ವಾಕ್ ಮಾಡಿದಾಗ ಒಂದು ಫಿಸಿಕಲ್ ಎಕ್ಸಸೈಸು ಆಗುತ್ತೆ, ಅದೇ ರೀತಿ ಒಂದು ನಿಸರ್ಗ ಜೊತೆ ಒಂದು ಕನೆಕ್ಷನ್ನು ಬೆಳೆಯುತ್ತೆ ಇಲ್ಲಿ. ಸೊ ಸುಮಾರು ಜನ ಇಷ್ಟಪಡ್ತಾ ಇದ್ದಾರೆ. ಆಮೇಲೆ ಫಾರಿನ್ ಕಂಟ್ರೀಸಿಂದ ಬಂದಿರೋರು ಅಷ್ಟೇ ಸುಮಾರು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ರೀತಿ ಝೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಆಮೇಲೆ ಅದಿನ ಮ್ಯಾನೇಜ್ಮೆಂಟ್ ಬಗ್ಗೆನೂ ತುಂಬ ಹೆಮ್ಮೆ ತೋರಿಸಿದ್ದಾರೆ. ಸೊ ತಾವು ನಮ್ಮ ಶಿವಮೊಗ್ಗ ಝೂಗೆ ವಿಸಿಟ್ ಮಾಡಿ ಅದರಿಂದ ಎಲ್ಲ ಫೆಸಿಲಿಟೀಸ್ ಹಾಗೆಯೇ ನೇಚರ್ ಕನ್ಸರ್ವೇಷನ್ ಎಜುಕೇಶನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಬೇಕು ಅಂತ ಕೇಳ್ಕೊಂತೀವಿ. ಇಲ್ಲಿ ಕೇಂದ್ರ ಬಿಂದು ಯಾವುದು ಸರ್? ಅಂದ್ರೆ ಸಿಂಹನ, ಹುಲಿ? ಸೊ ಟೈಗರ್ ಲಯನ್ ಸಫಾರಿಯಲ್ಲಿ ಮೊದಲು ಬಂದಿದ್ದು ಲಯನ್ 1988 ಅಲ್ಲಿ. ಸೊ ಅದಕ್ಕೆ ಇಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ನೀವು ಶಿವಮೊಗ್ಗ ಝೂ ಅಂದ್ರೆ ಸುಮಾರು ಜನ ಗೊತ್ತಾಗಲ್ಲ, ಲಯನ್ ಸಫಾರಿ ಅಂದ್ರೇ ಗೊತ್ತಾಗೋದು. ಸೊ ಸುಮಾರು ಜನ ಏಷ್ಯಾಟಿಕ್ ಲಯನಿಗೆ ನೋಡಕ್ ಬರ್ತಾರೆ. ಸೊ ಪ್ರಥಮ ಬಾರಿಗೆ ನಾವು 1988 ಇಂದ ಇಲ್ಲಿವರೆಗೆ ಪ್ರಥಮ ಬಾರಿಗೆ ನಾವೊಂದು ವೈಟ್ ಟೈಗರ್ ತಗೊಂಡ್ಬಂದಿದ್ದೀವಿ.
ಸೊ ಅದೊಂದು ಇವಾಗ ತುಂಬ ಇಂಪಾರ್ಟೆಂಟ್ ಕೇಂದ್ರ ಬಿಂದು ಆಗಿದೆ ಶಿವಮೊಗ್ಗ ಝೂಗೆ. ವಿಕ್ರಮ್ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ. ಇನ್ನು ಸ್ವಲ್ಪ ದಿನದಲ್ಲೇ ಅವನಿಗೆ ನಾವು ಸಫಾರಿ ಏರಿಯಾದಲ್ಲಿ ಬಿಡುವ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ.